ಇದೀಗ ಪ್ರಥಮ ಆರಂಭಿಕ ಪಂದ್ಯ ಆರಂಭಿಕದಲ್ಲಿ ಮುಂದಿರು, ಅದರ ಅಂಕಣದಲ್ಲಿ ಜಿದ್ದಾಜಿದ್ದಿ ಇದೆ. ಕಾಣುತ್ತೆ ನಿಮಗೆ, ಮುಂದೆ ಕಾಣುತ್ತೆ ಖಂಡಿತವಾಗ್ಲು. ಅದಕ್ಕಾಗಲೇ ಮೊದಲನೇ ಟ್ಯಾಕಲ್ ಪಾಯಿಂಟ್ ಅನ್ನೇ ಪಡೆಯುವ ಪ್ರಯತ್ನ ಮಾಡಿದ್ರು. ಹತ್ರ ಫಸ್ಟ್ ಟ್ಯಾಕಲ್ಲೇ ತಗೊಳ್ಳೇಬೇಕು ಅಂತ ಅದಕ್ಕೆ ಟ್ರೈ ಮಾಡಿದ್ದಾರೆ. ಅಡ್ವಾನ್ಸ್ ಟ್ಯಾಕಲ್ ಮತ್ತೊಮ್ಮೆ ಮಹೇಂದ್ರ. ರೈಡಿಂಗ್ ಹಾಗೂ ಡಿಫೆನ್ಸ್ ಎರಡರಲ್ಲೂ ಕೂಡ ಅಂಕವನ್ನು ಗಳಿಸಿಕೊಳ್ಳೋದ್ರಲ್ಲಿ ಒಂದು ಒಳ್ಳೆಯ ಆರಂಭವನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ. ಮತ್ತೊಂದು ಟ್ಯಾಕಲ್ ಇದೀಗ ಆ ಥರದ ನಿರ್ಧಾರದ ನಡುವೆ ವೇಗದ ದಾಳಿಗಳ ಮುಖಾಂತರವಾಗಿ, ವೇಗದ ಟ್ಯಾಕಲ್ಗಳ ಮುಖಾಂತರವಾಗಿ ಮತ್ತೊಂದು ಥರ್ಡ್ ರೈಟ್, ಡೂ ಆರ್ ಡೈ. ಬೆಳಗಿನಿಂದ ಇಲ್ಲದ ಒಂದು ಶಬ್ದ ಇದೀಗ ಬಂದಿದೆ. ಇಷ್ಟು ಜೋರ ಕೇಳಿಸಿರ್ಲಿಲ್ಲ ಸರ್. ಅದ್ಭುತವಾದ ಒಂದು ಡ್ಯಾಶ್ ಇಲ್ಲಿ. ಮಗು ಸೇಫ್ ಇದೆಯಾ ಸರ್? ಮಗು ಸೇಫ್ ಇದೆಯಾ? ಅಲ್ಲಿ ಕುತ್ಕೊಳ್ಬೇಡಿ ಸರ್, ಸ್ವಲ್ಪ ಕಾರ್ನರ್ ಕಡೆ ಎಲ್ಲಾದ್ರೂ ಬಂದು ಕುತ್ಕೊಂಡು. ಡೂ ಆರ್ ಡೈ ರೇಟ್ನಲ್ಲಿ ಕಿಶೋರ್ 5 ಜನ ಆಟಗಾರರು. ಚಾಲಾಕಿ ತಂಡದ ದಾಳಿಯಲ್ಲಿ ಕಿಶೋರ್ ಮತ್ತೊಮ್ಮೆ ತಂಡಕ್ಕೆ ಹಸಿರಿ ಆಗ್ತಾ ಇದ್ದಾರೆ. RES 5, SBKC ಆನೇಕಲ್ 4, ಒಂದು ಅಂಕದ ಅಂತರ. ಐದು ಮತ್ತೆ 4, ಒಂದು ಅಂಕದ ಅಂತರದ ಮುನ್ನಡೆ RES ಕಾಲೇಜ್ ತಂಡ. ಪ್ರಥಮದ ಒಂದು ಪ್ರಯತ್ನ, ಡೈವಿಂಗ್ ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ನೋಡ್ತಾ ಇದ್ದೇವೆ. ಅಪರೂಪದ ದಾಳಿಕಾರರು ಮಾತ್ರ ಈ ಸ್ಕಿಲ್ ಅನ್ನ ಹೊಂದಿದ್ದಾರೆ. ಡೈವ್ ಮಾಡೋದ್ರ ಮುಖಾಂತರ ಇದನ್ನು ಡಿಫೆಂಡರ್ ಎಕ್ಸ್ಪೆಕ್ಟ್ ಮಾಡೋದು ಬಹಳಷ್ಟು ಕಷ್ಟ ಕಬಡ್ಡಿಯಲ್ಲಿ. 5-5 ಸಮಬಲದ ಹೋರಾಟದಲ್ಲಿ ಇದೀಗ ದೀಪಕ್. ಬಾಡಿ ಬ್ಯಾಲೆನ್ಸಿಂಗ್ ಅಲ್ಲಿ ವಿಫಲ, ಫುಟ್ ವರ್ಕ್ ಮಿಸ್ ಮಾಡಿಕೊಂಡಿದ್ದಾರೆ. ಸೆಲ್ಫ್ ಔಟ್ ಆಗೋದ್ರ ಮುಖಾಂತರ ಇದೀಗ ಎದುರಾಳಿ ತಂಡಕ್ಕೆ ಸುಲಭವಾಗಿ ಒಂದು ಅಂಕ ಹೋಗ್ತಾ ಇದೆ. ಒಳ್ಳೆ ಪ್ರಯತ್ನ, ಡಿಫೆನ್ಸ್ ವಿಭಾಗಕ್ಕೆ ಯಶಸ್ಸು. 2 ವಿಭಾಗದಲ್ಲಿ ಕೂಡ ಉತ್ತಮವಾದ ಪ್ರಯತ್ನ ಇತ್ತು, ಆದರೆ ಡಿಫೆನ್ಸ್ ವಿಭಾಗಕ್ಕೆ ಯಶಸ್ಸು ಸಿಕ್ಕಿದೆ. 7-5 ಶಾಖೆ ಚಕ್ಕತೆ ದಾಳಿಕಾರ ಮಂಜುನಪ್ಪನ್ನು ರೈಟ್ ಮತ್ತು ಲೆಫ್ಟ್ ಎರಡೂ ಸೈಡಿಂದ ಕೂಡ ರೈಟ್ ಮಾಡಬಲ್ಲಂತ ಆಟಗಾರ, ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಬಲ್ಲಂತ ಆಟಗಾರ ಕೂಡ. ಇದು ಟ್ಯಾಕಲ್ ಅಲ್ಲ, ಶಾಖೆ ಚಕ್ಕತೆ ಆಟಗಾರನೇ ಟ್ಯಾಕಲ್ ಮಾಡಬಲ್ಲೆವು ಅಂತ ತೋರಿಸ್ಕೊಡ್ತಾ ಇದ್ದಾರೆ SBKC ಆನೇಕಲ್ ತಂಡ. ಇಲ್ಲಿ ಯಶಸ್ವಿ ಟ್ಯಾಕಲ್.
ಅಪಮಾದ ಮತ್ತೊಂದು ಟ್ಯಾಕಲ್ ಇಲ್ಲಿ ನಿತೇಶ್ ರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ ಸಮೀರ್. ರೈಟ್ ಮತ್ತು ಲೆಫ್ಟ್ ಕಾರ್ನರ್ಗಳ ಒಂದು ಅದ್ಭುತವಾದಂತ ಕಾಂಬಿನೇಷನ್ ಹಾಗೆ ಕಮ್ಯುನಿಕೇಶನ್ ವರ್ಕ್ ಆಗ್ತಾ ಇದೆ. 7-7 ಸಮಬಲದ ಹೋರಾಟದ ನಡುವೆ ಯಶಸ್ವಿ ಟ್ಯಾಕಲ್. ಜಾರಿ ಬಿದ್ದ ಜಾಣ ಆಗ್ತಾ ಇದ್ದಾರೆ ಕಿಶೋರ್ ರನ್ನ ಬಂಧಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಮತ್ತೆ 2 ಅಂಕಗಳ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇದೆ REC. ಶಿವ ಡಿಫೆಂಡರ್ ಆಟಗಾರ ರೀಡಿಂಗ್ ಅಲ್ಲಿ ಪಾಯಿಂಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ದೀಪಕ್ ಮತ್ತೋರ್ವ ವೇಗದ ದಾಳಿಕಾರ, ವೇಗದ ಫುಟ್ವರ್ಕ್ ಮಾಡೋದ್ರ ಮುಖಾಂತರ ಇಲ್ಲೊಂದು ಟ್ಯಾಕಲ್ನ ಪ್ರಯತ್ನ. ಮತ್ತೊಮ್ಮೆ ಕರೆಕ್ಟ್ ಆದಂತ ಟೈ ಹೋಲ್ಡ್ ಡೈವಿಂಗ್ ಮುಖಾಂತರ ಬರ್ತಾ ಇದೆ. ಪ್ರಮುಖ ದಾಳಿಕಾರರನ್ನ ಸ್ಟಾಪ್ ಮಾಡುವಲ್ಲಿ ಡಿಫೆಂಡರ್ಸ್ ಯಶಸ್ವಿಯಾಗಿದ್ದಾರೆ. 10 ಮತ್ತು 8 2 ಅಂಕಗಳ ಮುನ್ನಡೆಯಲ್ಲಿ RES ತಂಡ. ವಿರಾಮದ ನಂತರ ಇದೀಗ 2 ಅಂಕಗಳ ಅಂತರವನ್ನು ವಾಪಸ್ ಪಡೆಯುವ ಕಬಕದಲ್ಲಿ ಆನೇಕಲ್ ತಂಡ 2 ಅಂಕದ ಮುನ್ನಡೆಯನ್ನು ಹೆಚ್ಚಿಸಿಕೊಳ್ಳುವ ಯೋಚನೆಯಲ್ಲಿ. ಇರಪ್ಪ ಇನ್ನು ರೇಡ್ ಆಚೆನೆ ಬರಲಿಲ್ಲ, ತಡೀರಿ. ಯಾಕೆ ಅಂಪೈರ್ ಡಿಸಿಷನ್ ಕೊಡೋರ್ಗು ವೇಟ್ ಮಾಡಿ. ರೇಡರ್ ಇನ್ನೂ ನಿಮ್ಮ ಕೋರ್ಟ್ಗೆ ಬರಲೇ ಇಲ್ಲ. ವಾದ ವಿವಾದಕ್ಕೆ ಇಲ್ಲಿ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ನಿಧಾನಗತಿಯಲ್ಲಿ ಸಾಗಿಸ್ತಾ ಇದ್ದಾರೆ ಎರಡೂ ತಂಡಗಳು ಕೂಡ. ಡೂ ಆರ್ ಡೈ. ಜಗಳ ಮಾಡ್ತಾ ಇದ್ದೀವಪ್ಪ ಕಬಡ್ಡಿ ಆದ್ರೆ ಅಂದ್ರೆ. (13-9) 4 ಅಂಕಗಳ ಅಂತರ.
ಚಾಲಾಕಿ ತಂಡ ದಾಳಿ ಇದೀಗ ಒಂದು ಬದಲಾವಣೆ ಬರ್ತಾ ಇದೆ. ಲೆಕ್ಕ ಹಾಕ್ತಾ ಇದ್ದಾರೆ ಅಂಪೇರ್ ಎಷ್ಟು ಅಂಕ ಸಿಕ್ಕಿದೆ ಅಂತ. 3 ಅಂಕಗಳು ಒಂದೇ ರೇಟ್ನಲ್ಲಿ ಮೊಟ್ಟ ಮೊದಲ ಸೂಪರ್ ರೇಟ್ ಬರ್ತಾ ಇದೆ ಈಗ SBKC ಆನೇಕಲ್ ತಂಡಕ್ಕೆ. ಒಂದು ಜೋರಾದ ಚಪ್ಪಾಳೆ ಬರಲಿ, ಚಳಿ ಬಿಟ್ಟು ಹೋಗೋದರ ಚಪ್ಪಾಳೆ ಬರಬೇಕಾಗುತ್ತೆ. ಚಪ್ಪಾಳೆ ಪ್ರದರ್ಶನ ಅಂಕದ ಅಂತರ. ಕೊನೆಯ 5 ನಿಮಿಷಗಳು ಮಾತ್ರ. ಅದ್ಭುತವಾದ ಮತ್ತೊಂದು ಪ್ರಯತ್ನ ಯಶಸ್ವಿ. ಸ್ಪೋರ್ಟ್ಸ್ ಯಾರು ಗೆದ್ರು ಯಾರು ಸೋತ್ರು ಕೊನೆಗೆ ಗೆಲ್ಲೋದು ಕಬಡ್ಡಿ, ಜೊತೆಗೆ ಆರ್ಗನೈಸರ್ಸ್. ಈ ತರದ ಒಂದು ಯಶಸ್ವಿ ಪಂದ್ಯಾವಳಿ ನೋಡಿ ಬಹಳಷ್ಟು ದಿನಗಳಾಗಿತ್ತು. ಪ್ರೋ ಕಬಡ್ಡಿ ಆರಂಭ ಆದ ನಂತರ ಒಂದಷ್ಟು ಕಬಡ್ಡಿ ಪಂದ್ಯಾವಳಿಗಳು ನಡೆದಿರಲಿಲ್ಲ, ಅಂದ್ರೆ ಈ 3 ತಿಂಗಳ ಅವಧಿಯಲ್ಲಿ ನಡೆದಿರಲಿಲ್ಲ. ಅದು ಮತ್ತೆ ಈ ತರದ ಒಂದು ಅದ್ಭುತವಾದಂತ ಅಭೂತಪೂರ್ವ ಯಶಸ್ಸನ್ನು ಕಂಡಂತ ಒಂದು ಮ್ಯಾಚ್, ಒಂದು ಟೂರ್ನಮೆಂಟ್ ಕನಕಪುರದಲ್ಲಿ ನಡೆದಿದೆ. ಅದು ಧಮ್ಮ ದಿವಿಗೆ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ 14-14 ಸಮಬಲದ ಹೋರಾಟದ ನಡುವೆ ಮತ್ತೊಮ್ಮೆ ಮಂಜು 3ನೇ ಪಾಯಿಂಟ್ಗಾಗಿ ಮನವಿ ಮಾಡ್ತಾ ಇದ್ದಾರೆ. 3ನೇ ಪಾಯಿಂಟ್ಗಾಗಿ ಮನವಿ ಮಾಡ್ತಾ ಇದ್ದಾರೆ. ಇದೆಯಾ ಮತ್ತೊಂದು ಸುರೆ, ಮತ್ತೊಮ್ಮೆ ಮಗದೊಮ್ಮೆ ಸತತವಾಗಿ ಇಲ್ಲೊಂದು ಹತ್ತಿರದ ನಿರ್ಧಾರ, ಮತ್ತೊಂದು ಮಿಸ್ಟೇಕ್ ಬಂದಿದೆ. 1 ನಿಮಿಷ, ಡೂ ಆರ್ ಡೈ ರೈಟ್. 17-15 2 ಅಂಕಗಳ ಅಂತರ. ಮಂಜು ದಾಳಿಯಲ್ಲಿ ಮಂಜು ಅವರನ್ನ ಒಂದು ಬಾರಿ ಮಾತ್ರ ಟ್ಯಾಕಲ್ ಮಾಡೋಕೆ ಸಾಧ್ಯವಾಗಿದೆ. 17-15 2 ಅಂಕಗಳ ಅಂತರದ ಮುನ್ನಡೆ. ಮತ್ತೊಮ್ಮೆ ಮಂಜು ಡೂ ಆರ್ ಡೈ ರೈಟ್ ನ ಒತ್ತ ಇದೆ. 5 ಜನ ಆಟಗಾರರ ಮಧ್ಯೆ ಬೋನಸ್ ಆಫ್ ಆಗಿದೆ. ಅಂಕದ ಸಂಪೂರ್ಣ ಒಳಗಡೆ ಹೋಗಬೇಕಾಗಿದೆ. ಡಿಫೆನ್ಸ್ ಉತ್ತಮ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಕೂಡ. ಔಟ್ ಸೈಡ್ ಆಗಿದೆ. ಕೋರ್ಟ್ ಇಂದ ಹೊರಗಡೆ ಹೋಗಿ ಒಳಗಡೆ ಬಂದಿದ್ದಾರೆ. 17-16 1 ಅಂಕದ ಅಂತರ. ಸೂಪರ್ ಟ್ಯಾಕಲ್ ಆಗಿದೆ. ಸೆಲ್ಫ್ ಔಟ್ ಆಗಿದ್ದಾರೆ ದಾಳಿಕಾರ. ಇಲ್ಲಿ ಯಾವುದೇ ಟಚ್ ಇಲ್ಲದೆ ಲಾಬಿ ಎಂಟ್ರಿ ಆಗಿದ್ದಾರೆ. ಪಂದ್ಯ ಮುಕ್ತಾಯ ಆಗಿದೆ. ಇದರೊಂದಿಗೆ ಆರ್ಪಿಎಸ್ ತಂಡ